ನಮ್ಮ ಅಮ್ಮನಿಗೆ ನಾನು ಅದನ್ನ ಯೂಸ್ ಮಾಡಿ ಕೇಳಿದೆ. ಒಂದು ರಾತ್ರಿ ಆ ಬೆಡ್ ಮೇಲೆ ಮಲಗಿಸ್ತೆ ಮೇಡಮ್. ಮ್ಯಾಗ್ನೆಟಿಕ್ ಮ್ಯಾಟ್ರೆಸ್ ಮೇಲೆ ಮಲಗಿಸ್ತೆ. ಮಲಗಿಸಿ ಬೆಳಿಗ್ಗೆ ಎದ್ದು ಅವರೇ ಅಬ್ಸರ್ವ್ ಮಾಡಿದ್ದಾರೆ. ಬೆಳಿಗ್ಗೆ ಎದ್ದು ನೋಡಿದಾಗ ಆ ನಾಡಿ ಬಡಿತ ಅದು ನರ್ವ್ ಹೊಡ್ಕೊಂತ ಇತ್ತಲ್ಲ, ಅದೆಲ್ಲ ಕ್ಲಿಯರ್ ಆಗ್ಬಿಟ್ಟೈತೆ ಅವ್ರಿಗೆ. ಆಮೇಲೆ ಅವ್ರ ನಿಶಕ್ತಿ, ಸುಸ್ತಾಗೋದು, ಒಂದ್ ಅರ್ಧ ಕಿಲೋಮೀಟರ್ ನಡೆದ್ರೆ ಉಪ್ಸ ಬರೋದು, ಈ ತರ ಎಲ್ಲ ಆಗ್ತಾ ಇತ್ತು. ಅದು ಎಲ್ಲ ಈಗ ಸರಿ ಹೋಗಿದೆ. ನೀರ್ನೆಲ್ಲ ಕುಡಿತಾ ಇದ್ದಾರೆ. ಕಾಲೆಲ್ಲ ನೋವು ಬರೋದು, ಒಂದ್ ಅರ್ಧ ಗಂಟೆ ನಿಂತ್ಕೊಂಡ್ರೆ ಕೆಲ್ಸ ಮಾಡಿದ್ರೆ ಕಾಲು ಬೆಂಡ್ ಆದಂಗ ಆಗೋದು, ಮತ್ತೆ ನೋವು ಬರೋದು, ಈ ತರ ಎಲ್ಲ ಆಗ್ತಿತ್ತು. ಇವಾಗ ಅದಕ್ಕೆ ಅವ್ರಿಗೆ ಒಂದು ಎನರ್ಜಿ ಬಂದಂಗ ಆಗೈತೆ. ಈಗ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ನಡೆದ್ರು ಕೂಡ ಅವ್ರಿಗೆ ಉಪ್ಸ ಬರಲ್ಲ, ಸುಸ್ತಾಗಲ್ಲ. ಬಟ್ ಚೆನ್ನಾಗಿದೆ ಇವಾಗ. ಅವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ ತುಂಬಾ ಚೆನ್ನಾಗಿದೆ. ಇನ್ನೊಬ್ಬರಿಗೆ ಹೇಳ್ಬೇಕು, ಅದನ್ನ ಕೊಡ್ಸ್ಬೇಕು ಅಂತ ಹೇಳಿ ಅವ್ರಿಗೆ ಈಗ ಹಾರ್ಟ್ಲಿ ಬಂದ್ಬಿಟ್ಟೈತೆ ಅದು. ಬಟ್ ನಾನು ಕೂಡ ಆ ನೀರನ್ನ ಕುಡಿತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಆ ನೀರ್ ಕುಡಿದಾಗ ನನ್ಗಾಗಿರುವಂತ ಎಕ್ಸ್ಪೀರಿಯನ್ಸು, ಈ ಒಂದು ಚೈತನ್ಯ ಶಕ್ತಿಯನ್ನ ನಾವು ಬಾಡಿನಲ್ಲಿ ರಿಸೀವ್ ಮಾಡಿದಾಗ ಅದು ಯಾವ ರೀತಿ ಒಳಗಡೆ ಹಂತ ಹಂತವಾಗಿ ಈ ಎವರಿ ಸೆಲ್ಸ್ಗೆ ಅದು ಯಾವ ರೀತಿ ಇಳಿಯುತ್ತೆ, ಅದನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದೀನಿ. ಆ ಮ್ಯಾಗ್ನೆಟಿಕ್ ಹೀಲಿಂಗ್ ವಾಟರ್ ನಾನು ಕುಡಿದಾಗ ತುಂಬಾ ಎವ್ರಿ ಸೆಲ್ಸ್ಗೂ ಕೂಡ ಅದು ಹೀಲಿಂಗ್ ಆಗಿ ನಮ್ಮ ಬಾಡಿನ ಸ್ಟ್ರಾಂಗ್ ಮಾಡ್ತಾ ಇದೆ. ನಂಗೆ ತುಂಬಾ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್.